ನಮಸ್ಕಾರ ಸ್ನೇಹಿತರೆ. ಯಾವುದೇ ಕ್ಷಣದಲ್ಲೂ ಕೂಡ ಅಭಿಷೇಕ್ ಬ್ಯಾನರ್ಜಿಯ ಬಂಧನವಾದರೆ ಆಶ್ಚರ್ಯವನ್ನು ಪಡುವಂತಿಲ್ಲ. ಬಂಧನ ಭೀತಿಯಲ್ಲಿದ್ದಾರೆ ಅಭಿಷೇಕ್ ಬ್ಯಾನರ್ಜಿ. ಮೂರು ಕೇಸ್ಗಳು ಅಭಿಷೇಕ್ ಬ್ಯಾನರ್ಜಿಯವರ ಮೇಲೆ ದಾಖಲಾಗಿದೆ. ಇತ್ತ CIDಯ ವಿಚಾರಣೆಯನ್ನು ಮುಗಿಸಿಕೊಂಡು ಬರ್ತಾ ಇದ್ದಂತಹ ಮನೆಗೆ ಪೊಲೀಸರು ಭೇಟಿ ಅಂತ ಹೇಳಿದ್ರೆ ಸರ್ಚ್ ಮಾಡ್ತಾ ಇದ್ದಾರೆ. ಈ ಪೊಲೀಸರು ತನಿಖೆ ಮಾಡ್ತಾ ಇರೋದು ಬೇರೆ ಪ್ರಕರಣ, CID ತನಿಖೆ ಮಾಡ್ತಾ ಇರುವಂಥದ್ದು ಬೇರೆ ಪ್ರಕರಣ. ಒಟ್ಟಾರೆಯಾಗಿ ಈ ಫೋರ್ಜರಿ ಸಿಗ್ನೇಚರ್ ಕೇಸ್ನಿಂದ ಹಿಡಿದು ಅಕ್ರಮ ಹಣ ವರ್ಗಾವಣೆ ತನಕ ಎಲ್ಲವೂ ಕೂಡ ಹೊರಗೆ ಬಂದಿದೆ. ಅಭಿಷೇಕ್ ಬ್ಯಾನರ್ಜಿ ಇನ್ ಟ್ರಬಲ್. ಒಂದು ಕಡೆ ಅತ್ತೆ ಅಂದರೆ ಮಮತಾ ಬ್ಯಾನರ್ಜಿ ಪಕ್ಷವನ್ನು ಉಳಿಸಿಕೊಳ್ಳಲು ಹೋರಾಡ್ತಾ ಇದ್ದರೆ, ಅಭಿಷೇಕ್ ಬ್ಯಾನರ್ಜಿ ಅವರು ಅರೆಸ್ಟ್ ಆಗೋದನ್ನು ತಪ್ಪಿಸಿಕೊಳ್ಳೋದಕ್ಕೆ ಹೋರಾಡ್ತಾ ಇದ್ದಾರೆ. ಸದ್ಯಕ್ಕೆ ಕೋಲ್ಕತ್ತಾ ಹೈಕೋರ್ಟ್ ಈ ಫೋರ್ಜರಿ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ತಾತ್ಕಾಲಿಕ ರಿಲೀಫನ್ನು ಕೊಟ್ಟಿದೆ. ಆದರೆ ಇನ್ನುಳಿದ 2 ಪ್ರಕರಣ ಇದೆಯಲ್ಲ, ಆ ಪ್ರಕರಣ ಸಹ ಸ್ಟ್ರಾಂಗೆಸ್ಟ್ ಆಗಿದೆ. ಸುವೇಂದ್ರ ಅಧಿಕಾರಿ ಅವರ ಸರ್ಕಾರ CID ಅವರಿಗೆ ನೇರವಾಗಿ ಹೇಳಿತು, CID ಅವರಿಗೆ ನೇರವಾದ ತನಿಖೆಯನ್ನು ಕೊಡ್ತು. ಯಾವಾಗ ಫೋರ್ಜರಿ ಆಗಿದೆ ಅಂತ ಹೇಳಿ ಈ ಶಾಸಕರು ಆರೋಪ ಮಾಡ್ತಾರಲ್ಲ, ರಿತಪರ್ವತ್ ಬ್ಯಾನರ್ಜಿ, ಆಗಲೇ CIDಗೆ ಒಪ್ಪಿಸ್ಬಿಟ್ರು ಅವರು. ಆ ಕೇಸಲ್ಲಿ ಸ್ವಲ್ಪ ಮಟ್ಟಿಗಿನ ರಿಲೀಫನ್ನು ಕೊಟ್ಟಿದೆ. ಅದ್ರ ವಿಚಾರಣೆಗೆ 5 ಗಂಟೆಗಳ ಕಾಲ ವಿಚಾರಣೆಯನ್ನು ಎದುರಿಸಿದ್ದಾರೆ. ಬಟ್ ಆ ವಿಚಾರಣೆಯಲ್ಲೂ ಸಹ ಸರಿಯಾಗಿ ಉತ್ತರವನ್ನು ಕೊಟ್ಟಿಲ್ಲ ಅಭಿಷೇಕ್ ಬ್ಯಾನರ್ಜಿ ಅಂತ CID ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಇನ್ನು ಈ ಕಡೆ ಈ ಮೇದನ್ಪುರ್ ಜಿಲ್ಲೆಯಲ್ಲಿ ಒಂದು ಕೇಸ್ ದಾಖಲಾಗಿತ್ತು. ಒಂದು ಇಲ್ಲೀಗಲ್ ಫಿನಾನ್ಷಿಯಲ್ ಫ್ರಾಡ್ಗೆ ಸಂಬಂಧಪಟ್ಟಂತೆ ಫಿನಾನ್ಷಿಯಲ್ ಫ್ರಾಡ್ ಮಾಡಿದ್ರು. ಅದರಲ್ಲಿ ಅಭಿಷೇಕ್ ಬ್ಯಾನರ್ಜಿಯ ಹೆಸರು ಕೂಡ ತಳ್ಕಾಕೊಂಡಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಅಭಿಷೇಕ್ ಬ್ಯಾನರ್ಜಿ ಮನೆ ಮೇಲೆ ದಾಳಿ ಮಾಡಿದ್ದಾರೆ. ನೀವು ನೋಡಿದ್ರೆ ಈ ಮಮತಾ ಬ್ಯಾನರ್ಜಿ ಸರ್ಕಾರದ ಕಾಲದಲ್ಲಿ ಯಾವ್ಯಾವ ಹಗರಣಗಳಾಗಿತ್ತು ಅದನ್ನು BJP ಅವರು ಹೇಳ್ತಾ ಇಲ್ಲ. ಅವರದೇ ಪಕ್ಷದ ರಾಜ್ಯಸಭಾ ಸದಸ್ಯರು ಅನ್ಸುತ್ತೆ ಆಗಿದ್ದಂಥವರು, ಅವರಲ್ಲಿ ರಾಜೀನಾಮೆಯನ್ನು ಕೊಟ್ಟು ಎಳೆಯಾಗಿ ಬಿಚ್ಚಿಡ್ತಾ ಇದ್ದಾರೆ ಏನೇನಾಯಿತು ಅಂತ, ಯಾವ್ಯಾವ ಹಗರಣಗಳಾಗಿತ್ತು ಅಂತ. BJP ಅವರು ಆರೋಪ ಮಾಡ್ತಾ ಇಲ್ಲ ಇದನ್ನು. BJP ಅವರು ತಮ್ಮ ಪಾಡಿಗೆ ತಾವು ಇದ್ದಾರೆ, ಎಲ್ಲ ಕೂಡ ಗಮನಿಸ್ತಾ ಇದ್ದಾರೆ. TMCಯಿಂದ ಹೊರ ಬಂದಂಥವರೇ ಇಂತಿಂತಹ ಪ್ರಕರಣಗಳಾಗಿತ್ತು, ಇಂತಿಂಥ ಫ್ರಾಡ್ ಮಾಡಿದ್ವಿ. ಅದರಲ್ಲೂ ಪ್ರಮುಖವಾಗಿ ಟೀಚರ್ ರಿಕ್ರೂಟ್ಮೆಂಟ್ ಸ್ಕ್ಯಾಮ್ ಇತ್ತಲ್ಲ, ಟೀಚರ್ ರಿಕ್ರೂಟ್ಮೆಂಟ್ ಸ್ಕ್ಯಾಮ್ನಲ್ಲಿ ಎಷ್ಟು ಹಗರಣ ಆಗಿತ್ತು ಅಂದರೆ ದೊಡ್ಡ ಮಟ್ಟಿಗಿನ ಹಗರಣ. ಅಂದರೆ ಈಗಾಗಲೇ ತನಿಖೆಯನ್ನು CBI ಮಾಡ್ತಾ ಇದ್ದಾರೆ. CBI ತನಿಖೆ ಆಗಬಾರ್ದು ಅಂತ ಹೈಕೋರ್ಟ್ಗೆಲ್ಲ ಹೋಗಿ ಸ್ಟೇ ತೆಗೆದುಕೊಂಡು ಬಂದು ಅದನ್ನೀಗ ಸುವೇಂದ್ರ ಅಧಿಕಾರಿ ಅವರು ವಾಪಸ್ ತೆಗೆದುಕೊಂಡಿದ್ದಾರೆ. ಅದನ್ನು ಒಂದು ಕಡೆ ಇರಲಿ. ಈ ಅಭಿಷೇಕ್ ಬ್ಯಾನರ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಫೈನಾನ್ಷಿಯಲ್ ಫ್ರಾಡು, ಸಿಗ್ನೇಚರನ್ನು ಫೋರ್ಜರಿ ಸಿಗ್ನೇಚರ್ ಮಾಡಿರುವಂಥದ್ದು. ಅದರಲ್ಲೂ ಮೇ 4ನೇ ತಾರೀಕು ತುಂಬ ವೈರಲ್ ಆದಂತಹ ಹೇಳಿಕೆ. ಮೇ 4ನೇ ತಾರೀಕು 12 ಗಂಟೆಯ ನಂತರ BJP ಕಾರ್ಯಕರ್ತರೇ ಕೇಳಿಸ್ಕೊಳ್ಳಿ, ನಿಮ್ಮನ್ನು ದೆಹಲಿಯಲ್ಲಿರುವಂತಹ ನಿಮ್ಮ ಗಾಡ್ ಫಾದರ್ಗಳು ಬಂದು ಕಾಪಾಡ್ತಾರೆ ನೋಡಿ, ನಾನೇ ಮುಂದೆ ನಿಂತ್ಕೊಂಡು ಮುತುವರ್ಜಿನ ವಹಿಸ್ಕೊಳ್ತೀನಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ರಲ್ಲ, ಫಾಲ್ಟಾದಲ್ಲಿ ನಿಂತ್ಕೊಂಡು ಇಂಥ ಹೇಳಿಕೆಯನ್ನು ಕೊಟ್ಟಿದ್ರಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅಭಿಷೇಕ್ ಬ್ಯಾನರ್ಜಿ ಟ್ರಬಲಲ್ಲಿದ್ದಾರೆ. ನೋಡಿ, ಯಾವುದೂ ಕೂಡ ಬಿಡ್ತಾ ಇಲ್ಲ ಸುವೇಂದ್ರ ಅಧಿಕಾರಿ ಅವರು ಸರ್ಕಾರ, ಎಲ್ಲವನ್ನ ಕೂಡ ತೆಗೆದುಕೊಳ್ತಾ ಇದೆ. 3 ಕಡೆಯಿಂದ ಪ್ರಕರಣಗಳು ಬಂದಿದೆ ಅಭಿಷೇಕ್ ಬ್ಯಾನರ್ಜಿ. ಈಗ ಯಾವುದರಲ್ಲ ಒಂದರಲ್ಲಾದರೂ ಅರೆಸ್ಟ್ ಆಗುವಂಥ ಸಾಧ್ಯತೆ ಇದೆ. ಕೆಲವು ಮಾಧ್ಯಮಗಳು, ರಾಷ್ಟ್ರೀಯ ಮಾಧ್ಯಮಗಳು ಬಂಧನ ಭೀತಿ ಇದೆ ಅಂತ ಹೇಳಿ ಸುದ್ದಿಯನ್ನು ಕೊಡ್ತಾ ಇದ್ದಾರೆ. ಮೇ 4ನೇ ತಾರೀಕು ಅಮಿತ್ ಶಾ ಅವರಿಗೆ ಇಂಡೈರೆಕ್ಟಾಗಿ ಗಾಡ್ ಫಾದರ್ ಅಂತ ಹೇಳಿ BJP ಕಾರ್ಯಕರ್ತರಿಗೆ ಕೊಲೆ ಬೆದರಿಕೆಯನ್ನು ತೆಗೆದುಕೊಳ್ಳುತ್ತಿರೋ ಅಥವಾ ಎಚ್ಚರಿಕೆಯನ್ನು ತೆಗೆದುಕೊಳ್ಳುತ್ತಿರೋ ಗೊತ್ತಿಲ್ಲ. ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ, ಒಂದು ವೇಳೆ BJP ಸೋತಿದ್ರೆ 125, 136 ಸಂಖ್ಯೆಗೆ ಬಂದು ಸ್ಟಕ್ ಆಗಿದ್ದರೆ BJPಯ ಸಂಖ್ಯೆಗಳು, ಕತೆ ಏನಾಗ್ತಾ ಇತ್ತು? 21ರಲ್ಲಿ ನಾವು ನೋಡಿದ್ವಿ 80 to 90 BJP ಕಾರ್ಯಕರ್ತರು ಹತ್ಯೆ ಆಗಿದ್ದು. ಈಗ ಅದು 1000 ಗಡಿ ದಾಟ್ತಿತ್ತು ಅನ್ನೋ ಗೊತ್ತಿಲ್ಲ. ಬಟ್ ಪಶ್ಚಿಮ ಬಂಗಾಳ ಜನ ಈ ಬಾರಿ ಬುದ್ಧಿವಂತಿಕೆಯಿಂದ ಮತವನ್ನು ಚಲಾಯಿಸಿದ್ದಾರೆ. ಅಂದರೆ ಅವರು ಮೊದಲಿಗೆ ಮತವನ್ನು ಚಲಾಯಿಸಿದ್ದೇ ದೊಡ್ಡ ವಿಷಯ. ಅಷ್ಟರ ಮಟ್ಟಿಗೆ ನಮ್ಮ ವೋಟಿಂಗ್ ಆಗ್ತಾ ಇರಲಿಲ್ಲ. ಇದೇ ಗಲಭೆಗಳಾಗ್ತವೆ ಅನ್ನೋ ಕಾರಣಕ್ಕಾಗಿ ಈ ಅಭಿಷೇಕ್ ಬ್ಯಾನರ್ಜಿಯ ಆಪ್ತ ಜಹಾಂಗೀರ್, ಆತನ ಸ್ಥಿತಿ ನೋಡಬೇಕು ನೀವು. ಅಭಿಷೇಕ್ ಬ್ಯಾನರ್ಜಿ ಆಪ್ತ ಜಹಾಂಗೀರ್ಗೆ ಪೊಲೀಸರು ಈ 3x4ನಲ್ಲಿ ಮೆರವಣಿಗೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಚೆಡ್ಡಿ ಮೆರವಣಿಗೆ ಮಾಡ್ತಾ ಇದ್ದಾರೆ, ಬರ್ಮುಡಾದಲ್ಲಿ ಮೆರವಣಿಗೆ ಮಾಡ್ತಾ ಇದ್ದಾರೆ. ಇವರೆಲ್ಲ ಬಿಡಿ, ಈಗ ಹೇಳಿಲ್ವ ನಾನು, 15 ವರ್ಷಗಳ ಕರ್ಮ ಈಗ ಫಲ ಕೊಡ್ತಾ ಇದೆ ಅವರಿಗೆ. 15 ವರ್ಷ
ಅಭಿಷೇಕ್ ಬ್ಯಾನರ್ಜಿಯ ಆಟ ಟೋಪಗಳು, ಹಾರಾಟ, ಕೂಗಾಟ, ಅಪ್ಪ ನೀವು ನೋಡೋಕೆ ಆಗ್ತಾ ಇರಲಿಲ್ಲ ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ. ಈ ಆಪ್ತ ಈಗ ಬರ್ಮುಡಾದಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ರಲ್ಲ ಜಹಾಂಗೀರ್ ಖಾನ್, ಈ ಮನುಷ್ಯ ಈ ಬಾರಿಯ ಚುನಾವಣೆಯಲ್ಲಿ EVMಗೆ ಬ್ಲಾಕ್ ಮಾಡಿಬಿಟ್ಟಿದ್ದ. ಬಿ ಜೆ ಪಿಯ ಒಂದು ಐಡೆಂಟಿಟಿ ಫೋಟೋಗೆ, ಅಭ್ಯರ್ಥಿಯ ಸಂಖ್ಯೆಗೆ, ಚಿಹ್ನೆಗೆ ಈತ ಟೇಪ್ ಬರೆದ್ಬಿಟ್ಟಿದ್ದ, ಯಾರು ಹಾಕಲೇಬಾರ್ದು ಓಟನ್ನು ಅಂತ. ಅಲ್ಲಿನ ಜನ ಸಹ ಅದನ್ನು ಹೇಳಲಿಕ್ಕೆ ಹಿಂಜರಿಕೆ ಕೊಟ್ಟರು. ಇದರಿಗೆ ಓಟ್ ಹಾಕಿದ್ರು ಆರಂಭಿಕವಾಗಿ ಹೋಗಿ ಬಂದವ್ರಿಗೆ. ಯಾವಾಗ BJP ಅಭ್ಯರ್ಥಿ ಅಲ್ಲಿಂದ ಹೋಗಿ ಅದನ್ನು ಗಮನಿಸಿಕೊಂಡು ಆಗ ಚುನಾವಣೆ ಅಧಿಕಾರಿಗಳು ಇನ್ಫಾರ್ಮ್ ಮಾಡಿದಾಗ ಎಂಟೈರ್ ಚುನಾವಣೆ ರದ್ದಾಯಿತು. ಮರು ಚುನಾವಣೆ ನಡೀತು. ಲ್ಯಾಂಡ್ಸ್ಲೈಡ್ ವಿಕ್ಟ್ರಿ ಅಂತ ಹೇಳ್ಬೋದು ನಿಮಗೆ. ಆ ಒಂದು ಪರ್ಟಿಕ್ಯುಲರ್ ಕ್ಷೇತ್ರಕ್ಕೆ 1 ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ BJP ಗೆಲ್ತಲ್ಲಿ. ಈ ಜಹಾಂಗೀರ್ ಖಾನ್ ಬಗ್ಗೆ ಹೇಳೋದಾದರೆ, UPಯಿಂದ, ಉತ್ತರ ಪ್ರದೇಶದಿಂದ ಈ ಅಜಯ್ ಪಾಲ್ ಶರ್ಮಾರನ್ನು ಕರೆಸಿದ್ರು. ಅಜಯ್ ಪಾಲ್ ಶರ್ಮಾ, ನಾನು ಸಿಂಗಮ್ ಅಂದರೆ ನಾನು ಪುಷ್ಪ ಅಂತ ಎಲ್ಲ ಸ್ಟೈಲೆಲ್ಲ ಹೊಡೆದಿದ್ರು ಸಾಹೇಬರು. ಅವರ ಸ್ಥಿತಿ ನೋಡ್ತಾ ಇದ್ದೀರಿ ನೀವು, ಯಾವ ರೀತಿಯಾಗಿ ಬರ್ಮುಡಾದಲ್ಲಿ ಹೋಗ್ತಾ ಇದ್ದಾರೆ ಅಂತ. ಕಮಿಂಗ್ ಬ್ಯಾಕ್ ಟು ದ ಅಭಿಷೇಕ್ ಬ್ಯಾನರ್ಜಿ ಆ್ಯಂಡ್ ಮಮತಾ ಬ್ಯಾನರ್ಜಿ. ಪಾರ್ಟಿ ಅಂತೂ ಹೋಯಿತು. ನಮ್ಮದೇ ಒಂದು ತೃಣಮೂಲ ಕಾಂಗ್ರೆಸ್ ಅಂಥೇಳಿ 20 ಜನ ಸಂಸದರು, ಜೊತೆಗೆ 64 ಜನ ಶಾಸಕರು, 58 ಇತ್ತು, ಈಗ 64 ಜನ ಶಾಸಕರು ವಾದವನ್ನು ಮಾಡ್ತಾ ಇದ್ದಾರೆ. ಈ 20 ಜನ ಸಂಸದರ ಪೈಕಿ ಸಯೋನಿ ಘೋಷ್ ಇದಾರಲ್ಲ, ಇದು ನಿಜಕ್ಕೂ ಕೂಡ ಒಂದು ರೀತಿಯಾಗಿ ಶಾಕಿಂಗ್ ಅಂತಲೂ ಹೇಳ್ಬೋದು, ಆಶ್ಚರ್ಯಕರ ಅಂತಲೂ ಹೇಳ್ಬೋದು. ಜೊತೆಗೆ ಏನಾಯಿತು ಸಯೋನಿ ಘೋಷ್ ಅವರಿಗೆ ಗೊತ್ತಿಲ್ಲ. ಮೇಡಮು ಕೋಲ್ಕತ್ತಾ ಏರ್ಪೋರ್ಟ್ನಿಂದ ಬರಬೇಕಾದ್ರೆ ಮುಖಕ್ಕೆಲ್ಲ ಮಾಸ್ಕನ್ನು ಹಾಕ್ಕೊಂಡು ಬಂದಿದ್ದಾರೆ. ಪಾಪ ಬಿಡ್ತಾರೆ TMCಯ ಜನ ಅಂಥೇಳಿ. ಆ ರೀತಿಯಾದಂತಹ ಭಾಷಣಗಳನ್ನು ಮಾಡ್ತಾಯಿದ್ರು. ಫೈರ್ ಬ್ರ್ಯಾಂಡ್ ಅಂತ ಕರೆಸ್ಕೊಳ್ತಾ ಇದ್ರು TMCಯಿಂದ. ಶಿ ಈಸ್ ಅನ್ ಆ್ಯಕ್ಟ್ರಸ್, ಸಿಂಗರ್. ಎಂತೆಂಥ ಧಾರ್ಮಿಕ, ಒಂದು ಇಸ್ಲಾಮಿನ ಧಾರ್ಮಿಕ ಪಠಣವನ್ನು, ಅದು ಬಂಗಾಳಿಯ ಧಾರ್ಮಿಕ ಪಠಣವನ್ನು ಸ್ಟೇಜ್ ಮೇಲೆ ಹೇಳ್ತಾ ಇದ್ರು. ತುಂಬ ವೈರಲ್ ಆಗಿತ್ತು ವಿಡಿಯೋಗಳು. ಅದಕ್ಕೆ ಟ್ರೋಲ್ಗಳು ಸಹ ಆಗಿತ್ತು BJP ಗೆದ್ದ ನಂತರ. ರಾಘವ್ ಚಡ್ಡಾರನ್ನು ಚೆಡ್ಡಿ ಅಂತ ಹೇಳಿ ಕರೆದಿದ್ರು. ಅಂದರೆ RSS ಅವರು BJP ಸೇರ್ತಾರಲ್ಲ, ಹಾಗಾಗಿ ಇವಾಗ ಆಕೆಗೆ ಅದೇ ಪರಿಸ್ಥಿತಿ ಎದುರಾಗಿದೆ. BJP ಜೊತೆ ಮರ್ಜ್ ಆಗಿದ್ದಾರೆ ಸಯೋನಿ ಘೋಷ್. ಒಟ್ಟಾರೆಯಾಗಿ ಮಮತಾ ಬ್ಯಾನರ್ಜಿಯವರು ಕಟ್ಟಿದಂತಹ ಪಕ್ಷ ನೆಲಸಮವಾಗಿದೆ. ಇನ್ನೂ ಕಾಂಗ್ರೆಸ್ನ ಜೊತೆ ಅವರು ಮರ್ಜ್ ಆಗ್ತಾರಾ ಅನ್ನುವಂಥ ಪ್ರಶ್ನೆಗಳೆದುರಾದಾಗ ಅದು ಸಾಧ್ಯವಾಗದಂತಹ, ಆನ್ ಪ್ರಾಕ್ಟಿಕಲ್ ಅದು ದೂರವಿರುವಂಥ ಮಾತುಗಳು. ನೋಡಿ, ಮಮತಾ ಬ್ಯಾನರ್ಜಿ 98ರಲ್ಲಿ ಕಾಂಗ್ರೆಸ್ನಿಂದ ಬೇಸತ್ತೆ ಹೊರಗೆ ಬಂದು ಪಕ್ಷವನ್ನು ಕಟ್ಟಿದಂಥವ್ರು, ತೃಣಮೂಲ ಕಾಂಗ್ರೆಸ್. ನೀವು ದೇಶದ ಹಲವು ಭಾಗಗಳಲ್ಲಿ ತೆಗೆದುಕೊಂಡ್ರೆ ಕಾಂಗ್ರೆಸ್ಸಿಂದ ಬೇಸತ್ತು ಪಶ್ಚಿಮ ಬಂಗಾಳದಲ್ಲಿ ತೃಣಮೂಲ ಕಾಂಗ್ರೆಸ್ ಹುಟ್ಕೊಳ್ತು. ಆಂಧ್ರ ಪ್ರದೇಶದಲ್ಲಿ 2008-9 10ರ ನಂತರ YSRP ಕಾಂಗ್ರೆಸ್ ಹುಡ್ಕೊಳ್ತು ಜಗನ್ಮೋಹನ್ ರೆಡ್ಡಿ ಅವರ ನೇತೃತ್ವದಲ್ಲಿ. ಇದರಲ್ಲಿ ನೀವು ಮಹಾರಾಷ್ಟ್ರದಲ್ಲಿ ನೋಡೋದಾದರೆ NCP, ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ಹುಡ್ಕೊಳ್ತು. ಇವರೆಲ್ಲರೂ ಕೂಡ ಕಾಂಗ್ರೆಸ್ನಲ್ಲಿದ್ದು ಕಾಂಗ್ರೆಸ್ಸಿಂದ ಬೇಸತ್ತು ಬಂದಂಥವರು. ಇವರಿಗೆಲ್ಲ ನೀವು ಮತ್ತೊಮ್ಮೆ ವಾಪಸ್ ಕಳೆದರೆ ಪಶ್ಚಿಮ ಬಂಗಾಳದ ವಿಚಾರ ಅಷ್ಟೇ ಚರ್ಚೆ ಮಾಡ್ತಾ ಇರೋದಲ್ಲಿ ಮಮತಾ ಬ್ಯಾನರ್ಜಿ ಯಾವುದೇ ಕಾರಣಕ್ಕೂ ಮರ್ಜ್ ಆಗೋದಿಲ್ಲ ಅಂತೇಳಿ ಹೇಳಿಬಿಡ್ತಾರೆ. ಅದು ಮರ್ಜ್ ಆಗೋದಿಲ್ಲ ಅಂದರೆ ಅದು ಅಸ್ತಿತ್ವವನ್ನೇ ಕಳೆದುಕೊಂಡಂಗೆ. ದಿನ ಬೆಳಗಾದರೆ ಟೆಂಜನ್ ಪತ್ತಿಗೆ ಬರಬೇಕು, ಟೆಂಜನ್ ಪತ್ತಲ್ಲಿ ಬಂದು ಚರ್ಚೆ ಮಾಡಬೇಕು, ಇಂದಿರಾ ಭವನಗೆ ಓಡಬೇಕು. ಇವೆಲ್ಲ ಯಾಕೆ ಬೇಕು ಮಮತಾ ಬ್ಯಾನರ್ಜಿಗೆ? ನನ್ನ ಪಕ್ಷ ಎಷ್ಟು ಜನ ಇದ್ದಾರೆ ಅಷ್ಟು ಜನ ಸಾಕು, ಬೇಡ ಅಂಥೇಳಿ ತಿರಸ್ಕರಿಸಿದ್ದಾರೆ. ಇನ್ನೂ ಬೇರೆ ನಾಯಕರು ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಅಂತಹ ಮಾಹಿತಿ ಇದೆ. NCPಗನ್ನು ಕರೆದಿದ್ದಾರೆ. ಶರದ್ ಪವಾರ್ ರವರ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ಅಲಯನ್ಸಲ್ಲಿದೆ, ಬಟ್ ಮರ್ಜ್ ಆಗೋಣ ಅಂತೇಳಿ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಅಭಿಷೇಕ್ ಬ್ಯಾನರ್ಜಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ಸ್ ಕೊಡೋದಿತ್ತು. ಬಂಧನ ಭೀತಿ ಅಂತೂ ನಿಜಕ್ಕೂ ಇದೆ. ಯಾವ ಕ್ಷಣದಲ್ಲಿ ಯಾವ ಕೇಸ್ನಲ್ಲಿ ಬಂಧನಕ್ಕೆ ಒಳಪಡ್ತಾರೆ ಅಭಿಷೇಕ್ ಬ್ಯಾನರ್ಜಿ ಅನ್ನೋಂತೂ ಯಕ್ಷ ಪ್ರಶ್ನೆ. ನಮಸ್ಕಾರ.